ಸ್ವಂತ ವಾಕ್ಯ ರಚನೆ. ಈ ಒಂದು ತರಗತಿಯಲ್ಲಿ ನಾವು ಸ್ವಂತ ವಾಕ್ಯ ರಚನೆಯ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ನೀರೂರು. ನೀರೂರು ಅಂದರೆ ಬಾಯಲ್ಲಿ ನೀರು ಬರೋದು. ಏನು ಮಾಡ್ಬೋದು ಸ್ವಂತ ವಾಕ್ಯ ಅಂದರೆ, ನರಿಯ ಬಾಯಲ್ಲಿ ದ್ರಾಕ್ಷಿಯನ್ನು ಕಂಡು ನರಿಯ ಬಾಯಲ್ಲಿ ನೀರೂರಿತು. ಪ್ರೋತ್ಸಾಹಿಸು, ಎನ್ಕರೇಜ್ ಮಾಡೋದು. ನನ್ನ ಶಿಕ್ಷಕರು ನನಗೆ ಓದಲು ಪ್ರೋತ್ಸಾಹ ನೀಡುತ್ತಾರೆ ಅಥವಾ ಪ್ರೋತ್ಸಾಹಿಸುತ್ತಾರೆ. ಆಕರ್ಷಣೆ. ಆಕರ್ಷಣೆ ಅಂದರೆ ಯಾವುದೇ ಒಂದು ವಸ್ತುವು ನಿಮ್ಮನ್ನು ಆಕರ್ಷಣೆ ಮಾಡೋದು. ಮೈಸೂರು ದಸರಾವು ಜನರನ್ನು ಆಕರ್ಷಣೆ ಮಾಡುತ್ತಿತ್ತು. ಮೈಸೂರಿನ ವೈಭವವು ಜನರನ್ನು ಆಕರ್ಷಿಸುತ್ತಿತ್ತು. ಆನೆಗಳು ಜನರನ್ನು ಆಕರ್ಷಿಸುತ್ತಿದ್ದವು. ಸಜ್ಜನ. ನಾವು ಸಜ್ಜನರ ಸಹವಾಸ ಮಾಡಬೇಕು. ಸಜ್ಜನ ಅಂದರೆ ಒಳ್ಳೆಯ ವ್ಯಕ್ತಿಗಳು. ನಾವು ಸಜ್ಜನರ ಸಹವಾಸ ಮಾಡಬೇಕು. ಗೊಂಚಲು. ಗೊಂಚಲು ಅಂದರೆ ಇವಾಗ ದ್ರಾಕ್ಷಿಯ ಗೊಂಚಲು ಅಂತೀವಲ್ಲ ಅದು. ದ್ರಾಕ್ಷಿಯ ಗೊಂಚಲು ನೋಡಲು ತುಂಬ ಸುಂದರವಾಗಿತ್ತು. ಹೊಲದಲ್ಲಿ ದ್ರಾಕ್ಷಿಯ ಗೊಂಚಲು ಬೆಳೆದಿದ್ದವು. ಹೊಲದಲ್ಲಿ ದ್ರಾಕ್ಷಿಯ ಗೊಂಚಲುಗಳು ಬೆಳೆದಿದ್ದವು. ನರಿಯು ತುಂಬಾ ಬುದ್ಧಿವಂತ ಪ್ರಾಣಿ. ನರಿ ತುಂಬಾ ಬುದ್ಧಿವಂತ ಪ್ರಾಣಿ. ಶತ್ರು ಎನಿಮಿ. ಸ್ವಾರ್ಥವೇ ನಮ್ಮ ದೊಡ್ಡ ಶತ್ರು. ಸ್ವಾರ್ಥ, ಆಸೆ. ಸ್ವಾರ್ಥವೇ ನಮ್ಮ ದೊಡ್ಡ ಶತ್ರು. ವಿದ್ಯಾರ್ಥಿನಿ. ಶಾಲೆಯ ವಿದ್ಯಾರ್ಥಿನಿಯರು ಸಮವಸ್ತ್ರ ಧರಿಸಬೇಕು. ಕೊನೆಯದಾಗಿ ಯಾವುದು? ಪುಷ್ಟಿ, ಶಕ್ತಿ. ಮೀನಿಂಗ್ ಅದು ಪುಷ್ಟಿ. ಅದನ್ನು ನೀವು ಶಕ್ತಿ ಅಂತಲೂ ಮೀನಿಂಗ್ ಮಾಡ್ಕೋಬಹುದು. ಕಾಡಿನ ಪ್ರಾಣಿ ಯಾವುದು ಅಥವಾ ಕಾಡಿನ ರಾಜ ಯಾವುದು? ಹುಲಿ. ಸಿಂಹ. ಕಾಡಿನ ಪ್ರಾಣಿ
ಸಿಂಹವು ದಷ್ಟಪುಷ್ಟವಾಗಿ ಬೆಳೆದಿತ್ತು. ದಷ್ಟಪುಷ್ಟಿಯಾಗಿ ಬೆಳೆದಿತ್ತು. ಕಾಡಿನ ಪ್ರಾಣಿ ಸಿಂಹ ಏನಾಗಿತ್ತು? ದಷ್ಟಪುಷ್ಟವಾಗಿ ಅದು ಬೆಳೆದಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಯಾವ ರೀತಿಯಾಗಿ ಸ್ವಂತ ವಾಕ್ಯ ರಚನೆ ಬೇಕಾದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.